ಅತ್ರಿ ಮಹರ್ಷಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು. ಇವರು ಬ್ರಹ್ಮ ಮಾನಸ ಪುತ್ರರು. ಅತ್ರಿ ಎಂದರೆ ಸತ್ವ, ರಜ, ತಮ ಈ ತ್ರಿಗುಣಗಳನ್ನು ಮೀರಿ ನಿಂತ ಮಹಾನ್ ವ್ಯಕ್ತಿಗಳು. ಇವರು ಕಧರ್ಮನ ಮಗಳಾದ ಅನಸೂಯೆ ಎಂಬವಳನ್ನು ವಿವಾಹವಾಗಿದ್ದರು. ಇವರ ಪತ್ನಿ ಅನಸೂಯೆ ಅಸೂಯೆಯೇ ಇಲ್ಲದ ಮಹಾನ್ ಪತಿವ್ರತೆ. ಈ ದಂಪತಿಗಳಿಗೆ 3 ಮಕ್ಕಳು. ಅವರಲ್ಲಿ ಒಬ್ಬ ವಿಷ್ಣುವಿನ ಅಂಶದಿಂದ ಜನಿಸಿದ ದತ್ತಾತ್ರೇಯ, ಇನ್ನೊಬ್ಬ ಈಶ್ವರನ ಅಂಶದಿಂದ ಜನಿಸಿದ ದೂರ್ವಾಸ, ಮತ್ತೊಬ್ಬ ಬ್ರಹ್ಮನ ಅಂಶದಿಂದ ಜನಿಸಿದ ಸೋಮ ಅಥವಾ ಚಂದ್ರ. ಒಮ್ಮೆ ಅಸುರರು ಅತ್ರಿ ಮಹರ್ಷಿಗಳನ್ನು 100 ದ್ವಾರಗಳುಳ್ಳ ಯಂತ್ರದಲ್ಲಿ ಹಾಕಿ ತುಷಾಗ್ನಿಯಿಂದ ಸುಡುವಾಗ ಅವರು ಅಶ್ವಿನಿ ದೇವತೆಗಳನ್ನು ಸ್ತುತಿಸಿದರು. ಆಗ ಅಶ್ವಿನಿ ದೇವತೆಗಳು ಬಂದು ನೀರಿನಿಂದ ಆ ಅಗ್ನಿಯನ್ನು ಆರಿಸಿ ಅವರನ್ನು ರಕ್ಷಿಸಿದರು. ಅತ್ರಿ ಮಹರ್ಷಿಗಳು ಕೆಲಕಾಲ ಬ್ರಹ್ಮನ ಅಧಿಕಾರದಲ್ಲಿಯೂ ಇದ್ದರು, ಮತ್ತೆ ಕೆಲವು ಕಾಲ ಚಂದ್ರನಾಗಿದ್ದರು. ಇವರು ಅನೇಕ ಮಂತ್ರಗಳನ್ನು ರಚಿಸಿದ್ದಲ್ಲದೆ ವಾಯುಮಾಪನ ಶಾಸ್ತ್ರವನ್ನೂ ಸಹ ಬರೆದಿದ್ದಾರೆ. ಪ್ರಕೃತಿಯಲ್ಲಿನ 12 ಬಗೆಯ ಮೋಡಗಳ ವೈಶಿಷ್ಟ್ಯಗಳು, 12 ಬಗೆಯ ವರ್ಷಪಾತ, 64 ಬಗೆಯ ಮಿಂಚು ಹಾಗೂ 33 ಬಗೆಯ ಗುಡುಗುಗಳನ್ನು ಇವರು ಪಟ್ಟಿ ಮಾಡಿದ್ದಾರೆ.